ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ ಚಂದ್ರ. ಇವತ್ತಿನ ವಿಡಿಯೋ 17 ಕ್ಷೇತ್ರಗಳಲ್ಲಿ 12ರಲ್ಲಿ ಕರೆಕ್ಷನ್. NSE ಸೆಕ್ಟರಲ್ ಇಂಡಸ್ಟ್ರೀಸ್ ಅಂತ ಮಾಡಿದ್ದಾರೆ. ಅದರಲ್ಲಿ ಇನ್ವೆಸ್ಟರ್ಸಿಗೆ ಟ್ರ್ಯಾಕ್ ಮಾಡ್ಬೋದು ಯಾವ ಸೆಕ್ಟರ್ ಪರ್ಫಾರ್ಮ್ ಹೇಗೆ ಮಾಡ್ತಾ ಇದೆ ಅಂತ. ಫಾರ್ ಎಕ್ಸಾಂಪಲ್ ನಿಫ್ಟಿ ಬ್ಯಾಂಕ್ ಅಂತ ಮಾಡಿದ್ದಾರೆ, ನಿಫ್ಟಿ IT ಇದೆ, ನಿಫ್ಟಿ FMCG, ನಿಫ್ಟಿ ಇನ್ಫ್ರಾಸ್ಟ್ರಕ್ಚರ್, ನಿಫ್ಟಿ ಆಟೋ, ನಿಫ್ಟಿ ಎನರ್ಜಿ, ನಿಫ್ಟಿ ಫಾರ್ಮಾ, ಈ ಥರ ಸುಮಾರು ಸೆಕ್ಟರ್ಸ್ ಇದೆ. ಆವಾಗ ಆ ಪರ್ಟಿಕ್ಯುಲರ್ ಇಂಡಸ್ಟ್ರೀಸ್ ನೋಡಿದರೆ ಆ ಸೆಕ್ಟ್ರಲ್ಲಿ ಯಾವ ಥರ ಸ್ಟಾಕ್ಸ್ ಪರ್ಫಾರ್ಮ್ ಮಾಡ್ತಾ ಇದೆ ಅಂತ ಒಂದು ಐಡಿಯಾ ಸಿಗುತ್ತೆ. ಒಂದು ಇಂಡೆಕ್ಸ್ ಅಥವಾ ಸ್ಟಾಕು ಕರೆಕ್ಷನ್ ಫೇಸಲ್ಲಿದೆ ಅಂದರೆ 10%ಕಿಂತ ಜಾಸ್ತಿ ಬಿದ್ದಿರಬೇಕು ಹಾಗೂ 20%ಕಿಂತ ಕಮ್ಮಿ ಬಿದ್ದಿರಬೇಕು ರೀಸೆಂಟ್ ಪೀಕಿಂದ. ಅದೇ ಥರ ಬೇರ್ ಫೇಸ್ ಅಂದರೆ ಒಂದು ಸ್ಟಾಕ್ ಅಥವಾ ಇಂಡೆಕ್ಸು 20%ಕಿಂತ ಜಾಸ್ತಿ ರೀಸೆಂಟ್ ಹೈಯಿಂದ ಬಿದ್ದಿರಬೇಕು. ಸುಮಾರು ಸೆಕ್ಟರಲ್ ಇಂಡಸ್ಟ್ರೀಸು ಸದ್ಯಕ್ಕೆ ಆಲ್ರೆಡಿ ಕರೆಕ್ಷನ್ ಫೇಸಲ್ಲಿದೆ ಹಾಗೂ ಇನ್ನೂ ಸ್ವಲ್ಪ ಬಿದ್ದರೆ ಆ್ಯಕ್ಚುಲಿ ಬೇರ್ ಫೇಸಿಗೂ ಬರ್ಬೋದು. ಯಾವ್ಯಾವ ಇಂಡಸ್ಟ್ರೀಸು ಯಾವ ಥರ ಪರ್ಫಾರ್ಮ್ ಮಾಡಿದೆ ರೀಸೆಂಟಾಗಿ ಅಂತ ನಾನು ಒಂದು ಟೇಬಲ್ ಹಾಕಿದ್ದೀನಿ. ನಿಫ್ಟಿ ಮೀಡಿಯಾ ಆ್ಯಕ್ಚುಲಿ ಅವರ ಆಲ್ ಟೈಮ್ ಹೈ 16 ಜನವರಿ 2018, ಅದಾದಮೇಲೆ ಆ ಹೈ ಲೆವೆಲಿಗೆ ಬಂದೇ ಇಲ್ಲ. ಆ ಲೆವೆಲಿಂದ ಇವತ್ತು ನೋಡಿದರೆ 48% ಡೌನ್. ನಿಫ್ಟಿ ರಿಯಲ್ಟಿನೂ ಸೆಕೆಂಡ್ ವೇ 2008ಗೆ ಆಲ್ ಟೈಮ್ ಹೈ ಬಂದಿತ್ತು, ಅದಾದಮೇಲೆ ಆ ಲೆವೆಲ್ ಬಂದಿಲ್ಲ, ಇನ್ನು 17% ಡೌನ್ ಇದೆ. ನಿಫ್ಟಿ ಎನರ್ಜಿ ರೀಸೆಂಟಾಗಿ ಲೈಫ್ ಟೈಮ್ ಹೈ ಬಂದಿದ್ದು 1 ಆಗಸ್ಟ್ 2024, 15% ಡೌನು ಆಲ್ ಟೈಮ್ ಹೈಯಿಂದ. ನಿಫ್ಟಿ ಆಟೋ 27 ಸೆಪ್ಟೆಂಬರ್ ಆಲ್ ಟೈಮ್ ಹೈಯು 14% ಡೌನ್. ನಿಫ್ಟಿ ಸೆಂಟ್ರಲ್ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ 1 ಆಗಸ್ಟ್ ಆಲ್ ಟೈಮ್ ಹೈ ಹಾಗೂ ಆಲ್ ಟೈಮ್ ಹೈಯಿಂದ ಬಿದ್ದಿದ್ದು 14% ಸದ್ಯಕ್ಕೆ. ನೆಕ್ಸ್ಟು ನಿಫ್ಟಿ ಇಂಡಿಯಾ ಕನ್ಸಂಪ್ಷನ್ನು ಆಲ್ ಟೈಮ್ ಹೈ 27 ಸೆಪ್ಟೆಂಬರ್ 2024 ಹಾಗೂ 13% ಡೌನ್ ಫ್ರಮ್ ಆಲ್ ಟೈಮ್ ಹೈ. ನಿಫ್ಟಿ FMCG 23 ಸೆಪ್ಟೆಂಬರ್ 2024 ಆಲ್ ಟೈಮ್ ಹೈ ರೀಚ್ ಆಗಿದ್ದು 13% ಡೌನ್. ನಿಫ್ಟಿ ಕಮಾಡಿಟೀಸು 30ನೇ ತಾರೀಕು ಸೆಪ್ಟೆಂಬರು ಹಾಗೂ 12% ಡೌನು. ನಿಫ್ಟಿ MNC 30th ಸೆಪ್ಟೆಂಬರ್ 2024 ಆಲ್ ಟೈಮ್ ಹೈ 11% ಡೌನ್. ನಿಫ್ಟಿ ಇನ್ಫ್ರಾಸ್ಟ್ರಕ್ಚರ್ 27 ಸೆಪ್ಟೆಂಬರು 11% ಡೌನು. ನಿಫ್ಟಿ ಮೆಟಲ್ 3ನೇ ತಾರೀಕು ಅಕ್ಟೋಬರು 11% ಡೌನು. ನಿಫ್ಟಿ ಫಾರ್ಮಾ 9ನೇ ತಾರೀಕು ಅಕ್ಟೋಬರು 7% ಡೌನ್. ನಿಫ್ಟಿ ಸರ್ವಿಸಸ್ ಸೆಕ್ಟರ್ 27 ಸೆಪ್ಟೆಂಬರ್ 6% ಡೌನ್. ನಿಫ್ಟಿ ಫೈನಾನ್ಷಿಯಲ್ ಸರ್ವಿಸಸ್ 26 ಸೆಪ್ಟೆಂಬರ್ 5% ಡೌನ್. ನಿಫ್ಟಿ ಬ್ಯಾಂಕು 26ನೇ ಸೆಪ್ಟೆಂಬರ್ 2024 ಆಲ್ ಟೈಮ್ ಹೈ ಹಾಗೂ 5% ಡೌನು ಸದ್ಯಕ್ಕೆ. ನಿಫ್ಟಿ IT ತುಂಬ ಕಮ್ಮಿ ಬಿದ್ದಿದೆ, 3% ಮಾತ್ರ ಡೌನು, 17 ಸೆಪ್ಟೆಂಬರ್ ಅವರ ಆಲ್ ಟೈಮ್ ಹೈ ರೀಚ್ ಆಗಿತ್ತು. ಓವರಾಲ್ ಮಾರ್ಕೆಟ್ಸ್ದು ಪರ್ಫಾರ್ಮೆನ್ಸ್ ನೋಡಿದರೆ ನಿಫ್ಟಿ 50ದು ಹೈಯೆಸ್ಟು ರೀಸೆಂಟಾಗಿ ಬಂದಿದ್ದು 27 ಸೆಪ್ಟೆಂಬರ್ 2024, ಅಪ್ರಾಕ್ಸಿಮೇಟ್ಲಿ 9% ಡೌನ್ ಇದೆ. ನಿಫ್ಟಿ ಮಿಡ್ ಕ್ಯಾಪ್ 100 24ನೇ ತಾರೀಕು ಸೆಪ್ಟೆಂಬರು 9% ಡೌನ್. ನಿಫ್ಟಿ ಸ್ಮಾಲ್ ಕ್ಯಾಪ್ 100 26ನೇ ತಾರೀಕು ಸೆಪ್ಟೆಂಬರು ಹಾಗೂ 8% ಡೌನ್ ಇದೆ ಸದ್ಯಕ್ಕೆ. ನೀವು ನೋಡ್ತಾ ಇದ್ದಾಗೆ 17 ಕ್ಷೇತ್ರಗಳಲ್ಲಿ 12 ಸೆಕ್ಟರ್ಸು ಆಲ್ರೆಡಿ ಕರೆಕ್ಷನ್ ಫೇಸಲ್ಲಿದೆ, ಅಂದರೆ 10%ಕಿಂತ ಜಾಸ್ತಿ ಡೌನ್ ಆಗಿದೆ ರೀಸೆಂಟ್ ಹೈಯಿಂದ. ಹಾಗೂ ಈ ಸೆಕ್ಟರ್ಸು ಕೆಲವು ದಿನ ಆದಮೇಲೆ ಅಕಸ್ಮಾತ್ ಕರೆಕ್ಷನ್ ಕಂಟಿನ್ಯೂ ಆದರೆ ಕರೆಕ್ಷನ್ ಸ್ಟೇಜಿಗೆ ರೀಚ್ ಆಗುತ್ತೆ. ಕನ್ಸ್ಯೂಮರ್ ಫೇಸಿಂಗ್ ಸೆಕ್ಟರ್ಸು ಎಲ್ಲನೂ ಸ್ವಲ್ಪ ಸ್ಲೋ ಡೌನ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದೆ. ನೀವು ನೋಡಿರ್ಬೋದು ರೀಸೆಂಟಾಗಿ ಎಷ್ಟೋ ರಿಸಲ್ಟ್ಸು ಬಿಲೋ ಎಕ್ಸ್ಪೆಕ್ಟೇಷನ್ಸ್ ಬಂದಿದೆ, ವೀಕಾಗಿ ಬಂದಿದೆ. ಯಾಕಂದರೆ ಓವರಾಲ್ ಸ್ಲೋ ಡೌನ್ ಇದೆ ಎಕಾನಮಿಲಿ. ಬ್ಯಾಂಕಿಂಗ್ ಸ್ಟಾಕ್ಸು ಕೆಲವುದು ಯಾವುದು ಅನ್ಸೆಕ್ಯೂರ್ಡ್ ಕ್ರೆಡಿಟ್ ಕೊಡ್ತಾರೆ ಅವ್ರ ರಿಸಲ್ಟ್ಸ್ನು ವೀಕಾಗಿತ್ತು. ಸೆಪ್ಟೆಂಬರ್ ಎಂಡಿಂದನೇ ಮಾರ್ಕೆಟ್ ಬೀಳ್ತಾ ಇದೆ, ಯಾಕಂದರೆ FIIs ಕಂಟಿನ್ಯೂಸ್ ಆಗಿ ಸೇಲ್ ಮಾಡ್ತಾ ಇದ್ದಾರೆ. ಹಾಗೂ ಈ ಕರೆಕ್ಷನ್ ಏನು ಅನ್ಎಕ್ಸ್ಪೆಕ್ಟೆಡ್ ಅಂತ ಏನಿಲ್ಲ, ಇದು ಎಕ್ಸ್ಪೆಕ್ಟೇಷನ್ ಇತ್ತು. ಯಾಕಂದರೆ ನಾವೇನೇ ಅರೌಂಡ್ ಆಗಸ್ಟ್ ಸೆಪ್ಟೆಂಬರಿಂದ ನಾವು ವಿಡಿಯೋ ಮಾಡ್ತಿತ್ತು, ಯಾವಾಗ ಬೇಕಾದ್ರೂ ಕರೆಕ್ಷನ್ ಆಗ್ಬೋದು, ನೀವು ಪ್ರಿಪೇರ್ ಆಗಿರಿ ಅಂತ. ಆ್ಯಂಡ್ ಲಾಸ್ಟ್ ಇಯರ್ ಅಕ್ಟೋಬರಿಂದನೇ ಮಾರ್ಕೆಟ್ ಚೆನ್ನಾಗಿ ರ್ಯಾಲಿ ಆಗಿತ್ತು. ಸೊ ಈಗ ಒಂಥರ ಪ್ರಾಫಿಟ್ ಬುಕ್ಕಿಂಗ್ ಅಷ್ಟೇ. ಇನ್ನೂ ಅಕ್ಟೋಬರ್ 2023 ಲಾಸ್ಟ್ ಇಯರ್ ಕಂಪೇರ್ ಮಾಡಿದರೆ ಮಾರ್ಕೆಟ್ಸ್ ಹೈ ಆಗೇ ಇದೆ. ವೀಕ್ ಕ್ವಾರ್ಟರ್ಲಿ ರಿಸಲ್ಟ್ಸ್ ಬರುವಾಗ FIIs ಪ್ರಾಫಿಟ್ಸ್ ಬುಕ್ ಮಾಡ್ತಾ ಇದ್ದಾರೆ ಹಾಗೂ ಈ ದುಡ್ಡನ್ನು ಬೇರೆ ಗ್ಲೋಬಲ್ ಸ್ಟಾಕ್ ಮಾರ್ಕೆಟ್ಸಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಈಗ ಪ್ಯಾನಿಕ್ ಆಗೋ ಟೈಮ್ ಅಲ್ಲ, ಈಗ ಇರೋದು ಸ್ಟ್ರಾಂಗ್ ಆಗಿರೋದು ಹಾಗೂ ಆದಷ್ಟು ರೆಗ್ಯುಲರ್ ಆಗಿ ಇನ್ವೆಸ್ಟ್ ಮಾಡೋದು ಹಾಗೂ ಫಂಡಮೆಂಟಲಿ ಸ್ಟ್ರಾಂಗ್ ಸ್ಟಾಕ್ಸ್ ಹಾಗೂ ಮ್ಯೂಚುವಲ್ ಫಂಡ್ಸನ್ನು ಸೆಲೆಕ್ಟ್ ಮಾಡಬೇಕು. ಇದಕ್ಕೋಸ್ಕರನೇ ಫಂಡಮೆಂಟಲ್ ಅನಾಲಿಸಿಸನ್ನು ನಾವು ಯಾವಾಗಲೂ ತಿಳ್ಕೋಬೇಕು ಅಂತ ಹೇಳೋದು. ಅನಲಿಸ್ಟ್ ಪ್ರಕಾರ ನೆಕ್ಸ್ಟ್ ಇಯರೂ ಟೈಮ್ ಕರೆಕ್ಷನ್ ಹಾಗೂ ಪ್ರೈಸ್ ಕರೆಕ್ಷನ್ ಆಗ್ಬೋದು ಅಂತ. ಅಂದರೆ ಟೈಮ್ ಕರೆಕ್ಷನ್ ಅಂದರೆ ಒಂದೇ ಲೆವೆಲಲ್ಲಿ ಮಾರ್ಕೆಟ್ಸು ತುಂಬ ಟೈಮ್ ಇರೋದಕ್ಕೆ ಟೈಮ್ ಕರೆಕ್ಷನ್ ಕರಿತೀವಿ. ಪ್ರೈಸ್ ಕರೆಕ್ಷನ್ ಅಂದರೆ ಮಾರ್ಕೆಟ್ ಲೆವೆಲ್ ಬೀಳೋದು. ಸೊ ಮಾರ್ಕೆಟ್ಸು ಇನ್ನೂ ವೀಕ್ ಆಗ್ಬೋದು ಅಂತ ಕಾಣಿಸುತ್ತೆ. ಬಿ ಪ್ರಿಪೇರ್ಡ್ ಆ್ಯಂಡ್ ಡೋಂಟ್ ಫೀಲ್ ಸ್ಕ್ಯಾರ್ಡ್. ನೀವು ಪೇಷಂಟ್ ಆಗಿರಿ. ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಇದ್ದರೆ ಇದೆಲ್ಲನೂ ಟೆಂಪ್ರರಿ ಫೇಸಸ್ಸು. ಹಾಗೂ ಇನ್ನೊಂದೇನು ಇಂಪಾರ್ಟೆಂಟ್ ಮೆಸೇಜ್ ಅಂದರೆ, ಸುಮಾರು ನಾವು ಯೂಟ್ಯೂಬ್ ವೀಡಿಯೋಸ್ ನೋಡ್ತಾ ಇದ್ದೀವಿ, ಜನನ ಅಟ್ರಾಕ್ಟ್ ಮಾಡ್ತಾ ಇದ್ದಾರೆ. ತುಂಬ ಬೇಗ ನೀವು ದುಡ್ಡು ಮಾಡ್ಬೋದು,
F&O ಹೇಳ್ಕೊಡ್ತೀವಿ, ಇಂಟ್ರಾಡೇ ಹೇಳ್ಕೊಡ್ತೀವಿ. ನೀವು ಮನೆಯಲ್ಲೇ ಕೂತ್ಕೊಂಡು ಟ್ರೇಡಿಂಗ್ ಮಾಡ್ಬೋದು, ಕೆಲಸನೂ ಬಿಡ್ಬೋದು, ಬೇಕಾದ ಲೋನ್ ತೊಗೊಂಡು ಟ್ರೇಡ್ ಮಾಡಿ ಅಂತ ಸುಮಾರು ಈ ಥರ ವೀಡಿಯೋಸ್ ಬರ್ತಾ ಇದೆ. ಅದು ಎಲ್ಲನೂ ಅಫ್ಕೋರ್ಸ್ ಅಡ್ವರ್ಟೈಸ್ಮೆಂಟ್ಸು ಹಾಗೂ ದುಡ್ಡು ಕೊಟ್ಟು ಬೇರೆ ಬೇರೆ ಚಾನಲಲ್ಲಿ ಈ ಥರ ವೀಡಿಯೋಸ್ ಬರ್ತಾ ಇದೆ. ನೀವು ನಿಮ್ಮ ಒಂದು ಸೇಫ್ಟಿ ಬೇಕಂದರೆ ಇದಕ್ಕೆ ನೀವು ಕೈ ಹಾಕಬೇಡಿ. ಹಾಗೂ ನಿಮಗೇನಾದರೂ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಆದರೆ ನಿಮಗೆ ಮಾತ್ರ ಪ್ರಾಬ್ಲಮ್ ಅಲ್ಲ, ನಿಮ್ಮ ಎಂಟೈರ್ ಫ್ಯಾಮಿಲಿಗೆ ಪ್ರಾಬ್ಲಮ್ ಆಗುತ್ತೆ. ಸೊ ತುಂಬ ಕೇರ್ಫುಲ್ ಆಗಿರಿ ಹಾಗೂ ತುಂಬ ಮೆಚ್ಯೂರ್ ಆಗಿ ನಿಮ್ಮ ಇನ್ವೆಸ್ಟ್ಮೆಂಟ್ಸನ್ನು ನೋಡಿ. ತುಂಬ ಈಸಿಯಾಗಿ ಟೆಂಪ್ಟೇಷನ್ನ ಬೀಳಬೇಡಿ. ಯಾಕಂದರೆ ನೀವು ಏನಾದರೂ ಒಂದು ದೊಡ್ಡ ಮಿಸ್ಟೇಕ್ ಮಾಡಿದರೆ ಲೈಫಲ್ಲಿ ಮತ್ತೆ ಅದರಿಂದ ರಿಕವರಿ ಆಗೋದು ತುಂಬ ಕಷ್ಟ. ಈ ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೂ ಸೆಬಿ ಸ್ಟ್ಯಾಟಿಸ್ಟಿಕ್ಸೇ ಹೇಳ್ತಾ ಇದೆ 93% ಆಫ್ ಇಂಡಿವಿಜುವಲ್ ಟ್ರೇಡರ್ಸ್ ಇನ್ಕರ್ಡ್ ಲಾಸಸ್ ಇನ್ F&O ಬಿಟ್ವೀನ್ 2022 ಆ್ಯಂಡ್ 2024. ಆದ್ರೂ ಈ ಥರ ನೆಗೆಟಿವ್ ಸ್ಟ್ಯಾಟಿಸ್ಟಿಕ್ಸ್ ಇದ್ರೂ ಯಾಕೆ ಜನ ಇಂಟ್ರಾಡೇ ಮತ್ತು ಫ್ಯೂಚರ್ಸ್ ಆಪ್ಷನ್ ಟ್ರೇಡಿಂಗ್ ಮಾಡ್ತಾ ಇದ್ದಾರೆ? ಎರಡು ಸಣ್ಣ ಸೆಂಟೆನ್ಸಸಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಟೈಪ್ ಮಾಡಿ. ಈ ವಿಡಿಯೋ ಚೆನ್ನಾಗಿದ್ರೆ ನೀವು ಎಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನಮಸ್ಕಾರ.